ಇನ್ನು ಬಳ್ಳಾರಿ ಗಲಾಟೆ ಕೇಸ್ನಲ್ಲಿ ಪ್ರತ್ಯೇಕವಾಗಿ 4 ಕೇಸ್ಗಳು ದಾಖಲಾಗಿದೆ. ಅದರಲ್ಲಿ ಒಂದು ಸೊಮಟೋ ಸೇರಿ 4 ಪ್ರತ್ಯೇಕ ಕೇಸ್ಗಳನ್ನು ಪೊಲೀಸರು ದಾಖಲು ಮಾಡಿದ್ದಾರೆ. ಒಂದ್ ಕಡೆ ಬಳ್ಳಾರಿಯಲ್ಲಿ ನಡೆದಂತಹ ಗಲಾಟೆ ಕೇಸ್ ರಾಜಕೀಯ ತಿರುವನ್ನು ಪಡ್ಕೊಂಡಿದೆ. ಮತ್ತೊಂದು ಕಡೆ ಒಂದು ಸೊಮ್ಯಾಟೊ ಸೇರಿದಂತೆ 4 ಪ್ರತ್ಯೇಕ ಕೇಸ್ಗಳನ್ನು ದಾಖಲು ಮಾಡಲಾಗಿದೆ. ಅದರಲ್ಲಿ ಕೇಸ್ ನಂಬರ್ 1 ಬ್ಯಾನರ್ ಕಟ್ಟುವ ವಿಚಾರಕ್ಕೆ 2 ಗುಂಪುಗಳ ನಡುವೆ ನಡೆದಂತಹ ಗಲಾಟೆ. ಕೇಸ್ ನಂಬರ್ 2 ರಾಜಶೇಖರ್ ಸಾವನ್ನಪ್ಪಿರೋ ಬಗ್ಗೆ ಕಂಪ್ಲೇಂಟ್ ಫೈಲ್ ಆಗಿದೆ. ಕೇಸ್ ನಂಬರ್ 3 ವಾಲ್ಮೀಕಿ ಮಹರ್ಷಿಗಳಿಗೆ ಅವಮಾನ ಮಾಡಿರೋ ಬಗ್ಗೆ ಕೂಡ ದೂರು ದಾಖಲಾಗಿದೆ. ಕೇಸ್ ನಂಬರ್ 4 ಕೊಲೆಗೆ ಯತ್ನಿಸಿರೋ ಬಗ್ಗೆ ಕೂಡ ಕೇಸ್ ದಾಖಲಾಗಿದೆ. ಖಾಸಗಿ ಗನ್ಮ್ಯಾನ್ಗಳನ್ನ ವಶಕ್ಕೆ ಪಡೆದು ವಿಚಾರಣೆ ಮಾಡುವಂತ ಕೆಲಸ ಪೊಲೀಸರು ಕೇವಲ ಟಿಯರ್ ಗನ್ ಅನ್ನ ಫೈರ್ ಮಾಡಿದ್ದಾರೆ. ಗಲಾಟೆ ವೇಳೆ ಬಳಸಿದಂತಹ 5 ಪ್ರೈವೇಟ್ ಗನ್ಗಳನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಹೀಗಾಗಿ ಒಂದು ಸೊಮ್ಯಾಟೊ ಸೇರಿದಂತೆ 4 ಪ್ರತ್ಯೇಕ ಪ್ರಕರಣಗಳನ್ನು ದಾಖಲು ಮಾಡಲಾಗಿದೆ. ಅದರಲ್ಲಿ ಜನಾರ್ದನ್ ರೆಡ್ಡಿ ಅವರು ಸೇರಿದಂತೆ ಒಟ್ಟು 8 ಮಂದಿಯ ವಿರುದ್ಧ FIR ಕೂಡ ಆಗಿದೆ. ಈಗ 5 ಪ್ರೈವೇಟ್ ಗನ್ಗಳೇನಿದೆ ಆ ಗನ್ಗಳನ್ನು ಕೂಡ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಈ ಖಾಸಗಿ ಗನ್ಮ್ಯಾನ್ಗಳೇನಿದ್ರು ಅವರನ್ನು ಕೂಡ ವಶಕ್ಕೆ ಪಡೆದು ವಿಚಾರಣೆ ಮಾಡುವಂಥ ಕೆಲಸ ಆಗ್ತಾ ಇದೆ. ಬಳ್ಳಾರಿ ಕೇಸ್ನಲ್ಲಿ ಪ್ರತ್ಯೇಕವಾಗಿ 4 ಕೇಸ್ಗಳನ್ನು ದಾಖಲು ಮಾಡಲಾಗಿದೆ. ಅದರಲ್ಲಿ ಆತ ಏನು ತನ್ನ ಜೀವ ಕಳ್ಕೊಂಡಿದ್ದಾನೆ ಆ ವಿಚಾರಕ್ಕೆ ಸಂಬಂಧಪಟ್ಟಂಥ ಕೇಸು, ಅದರ ಜೊತೆಗೆ 2 ಗುಂಪುಗಳ ನಡೆದಂತಹ ಗಲಾಟೆ ಏನಿದೆ ಆ ವಿಚಾರವಾಗಿ ಒಂದು ಕೇಸು, ಒಟ್ಟು 4 ಪ್ರತ್ಯೇಕ ಕೇಸ್ಗಳನ್ನು ದಾಖಲು ಮಾಡಲಾಗಿದೆ.